ಹಂಗೆ ಚಿರಾತಿ ಇಲ್ಲ ದಿನ ನಾನು ವಾ ಕಿವಿ ಎಲ್ಲ ರುಮ್ಮ ನೋಡ್ ನೋಡು. ಓ ನನ್ನ ಮುದ್ದು ಶಂಕ್ರಿ ಮನಗುಂಡಿ ಮಾಡ್ತಿ ಬಾ ನಾನು ನೀನು ಅಜ್ಜ ಮೂರು ಜನ ಹೊರಗೋಗಿ ಸುತ್ಕೊಂಡು ಬರೋಣ. ಇವ್ರು ನೋಡಿ ಎಷ್ಟೊಂದು ಹಲ್ಕಿ ಸೇತಾರ. ಅಲ್ಲ ನನ್ನ ಮೊಮ್ಮಗ ಎಷ್ಟೊಂದು ಹಾಡು ಕರೆಯಾದೈತಿ ನಿನಗ ಮತ್ ನಗ್ಲಾರ್ದೇನ್ ಮಾಡ್ಬೇಕು? ನಗ್ತಿರ್ ಬಿಡ, ನಿಮಗ ನಿಮ್ಮ ಮೊಮ್ಮಗಳು ಏನ ಮಾಡಿದ್ರು ಚಂದ ಅಲ್ಲ. ಹ್ಞೂ ಮತ್ತೆ ನನ್ನ ಮೊಮ್ಮಗಳು ಏನ ಮಾಡಿದ್ರು ಚಂದ. ಮತ್ತೆ ನೋಡಿ ಎಷ್ಟು ಪ್ರೀತಿ ಕರೆಯತಾಳ ನಿನಗ. ಹೌದೌದು ಭಾರಿ ಪ್ರೀತಿ. ಅಪ್ಪ ಹೇಳೋದು ಕರೆನ ಐತಲ್ಬಿ. ನೋಡ್ ನನ್ನ ಮಗಳು ಎಷ್ಟು ಚಂದ ಹಾಡು ಹಾಡಿ ನಿಂಗೆ ಕರೆಯತಾಳ. ಯಾರ ಕರಿತಾರೆ ನಿಂಗೆ ಹಿಂಗ? ಗೊತ್ತೇ ತಗೋರು, ನೀವು ಒಬ್ರಿಗೊಬ್ರು ಯಾವಾಗ ಬಿಟ್ಟು ಕೊಟ್ಟಿದ್ರಿ ಹೇಳ. ಇಲ್ಲೆಲ್ಲರೂ ಒಂದ, ನಾನು ಒಬ್ಬಕ್ಕಿ. ಶಂಕ್ರಿ ನಾನು ಅದೀನಿ, ನಾ ಇರೋ ಮಟ ನೀ ಚಿಂತೆ ಮಾಡ್ಬೇಡ. ಯವ್ವ ನೀನ ದೊಡ್ಡ ತಲೆ ಬ್ಯಾಡ ನನಗ. ತಿರ್ಗಾಕ್ ನೀವ ಅಜ್ಜ ಮೊಮ್ಮಗಳು ಹೋಗ್ರಪ್ಪ, ನಂಗಂತೂ ಅಡ್ಡಾಡಕ್ ಆಗಂಗಿಲ್ಲ. ಮೊಣಕಾಲ್ ನೋವು ಮೊದ್ಲ ನೀವ ಹೋಗಿ ಅಡ್ಡಾಡ್ಕೊಂಬರ್ರಿ. ಸ್ವಲ್ಪ ಅಡ್ಡಾಡಿದ್ರೆ ನಿಂಗೂ ಸುಧಾರ ಅನಿಸ್ತೈತಿ. 3 ಹೊತ್ತು ಮನ್ಯಾಗ ಇರ್ತಿ. ಇಲ್ಲ ಒಂದ್ಸಲ ಮರದಿ ಕೊಟ್ಟು ಮಾತಾಡ್ಲಿ ನನಗ ನಿಮ್ಮ ಅಜ್ಜಿ ನಾನು. ನೀ ಅಜ್ಜಿ ಇರೋದು ನಮಕ್ಕಾಗ, ನನಗಲ್ಲ. ನೀ ನನಗೆ ಗೆಳತಿ, ನನ್ನ ಗೆಳತಿ ನೀನು. ಹೌದೌದು, ಇಬ್ರು ಗೆಳತ ಇದ್ದಂಗ ನೀವಿಬ್ರು. ಬಾಲೆ ನೀನು ಹೋಗಿ ಅಡ್ಡಾಡ್ಕೊಂಡ್ ಬರೋಣ ಅಂತ. ಯಾವಾಗ್ಲೂ ಮನೆಗ ಇರ್ತಿ, ಸ್ವಲ್ಪ ಹೊರಗೆ ಅಡ್ಡಾಡೋದು ಕಲಿ. ಬಾಲೆ ಹೋಗಿ ಬರೋಣ. ಈಗ ನೋಡಿ ಮನ್ಯಾಗ ಕುಂತು ಕಾಲು ಹಿಡ್ಕೊಂಡ್ಬಿಟ್ಟಿರ್ತಾವ. ಅದ ಸ್ವಲ್ಪ ಅಡ್ಡಾಡಿದೆ ಅಂದ್ರೆ ಕಾಲು ಮೊಣಕಾಲು ಸರಳ ಆಗ್ತಾವ್. ನೀನ್ ಅಡ್ಡಾಡೋದು ಬಿಟ್ಟು 3 ಹೊತ್ತು ಮನ್ಯಾಗ ಇರ್ತೀಯವ. ನಾವೇನು 3 ಹೊತ್ತು ಮನೆಗೆ ಇರಂಗಿಲ್ರಿ. ನಾನು ಸ್ವಲ್ಪ ಹೊರಗೆ ಅಲ್ಲೇ ಇಲ್ಲ ಅಡ್ಡಾಡ್ಕೊಂಡ್ ಬರ್ತೀನಿ. ಈಗ ಆಗಂಗಿಲ್ಲ ನನಗ ಅಂತಂದೆ ನಾನು. ಹೋಗ್ಬೇ, ನಿಂಗೂ ಚಲೋ ಅನಿಸ್ತೈತಿ. ನೀನು ಅಪ್ಪ ಎಲ್ಲೂ ಹೋಗಂಗೇ ಇಲ್ಲ, ಹೋಗ್ ಬರ್ರಿ. ಹೌದು, ಈಕೇನ ಅಂದ್ಲಲ್ಲ ತ್ರಿವೇಣಿ ಏನ ಮಾತಾಡ್ಬೇಕು ಅಂತೇಳಿ ಹೇಳದಾಕಿ ತ್ರಿವೇಣಿ. ತಯಾರಾಗ್ತಿರ್ಬೇಕು, ಆಫೀಸ್ಗೆ ಹೋಗಕ್ಕೆ ಬರ್ತಾಳೆ. ಬಾ ರಜೆ ಕುಂದ್ರ ಬಾ. ಬರೇ 3 ಹೊತ್ತು ಕೆಲಸ ಅಂತಿರ್ತೀವ. ಮತ್ ನಾನು ಬಿಟ್ಟು ಯಾರದಾರ್ರಿ ಇಲ್ಲಿ ಮಾಡೋರ? ಮತ್ ನಾನು ಮಾಡ್ಬೇಕಲ್ಲ. ಮತ್ತೆ ಕೆಲಸ ನಂಗ ಜಲ್ದಿ ಮುಗಿತಾವ. ಕೆಲಸದ ಆಳ ಹಸ್ತಿನಂದ್ರ ಬ್ಯಾಡ್ ಅಂತಿ. ಎಲ್ಲ ನೀನ ಬಡ್ದಾಡ್ಕೊಂಡ್ ಮಾಡ್ತಿ. ನಾವೇನ್ ಮಾಡೋಣ? ಹಾಳ್ ಮಾಡಿದ್ ಹಾಳ ಅಂತ, ನಾವು ಮಾಡಿದ್ ಸರಿ ಅಂತ. ಅದಕ್ಕೆ ಅವ್ರೇನ್ ಬಿಡ್ರಿ, ಹಂಗ ಮ್ಯಾಗ ಹೊರ್ಸ್ಕೊಂಡು ಹೋಗ್ಬಿಡ್ತಾರ ಹಾಳ. ನಾವ್ ಅಂದ್ರೆ ಎಲ್ಲಾ ನೋಡಿ ಬಳಿತೀವಿ. ನಮ್ಮ ಮನಿ ಅನ್ಕೊಂಡು ಮಾಡ್ತಾರೇನ ಅವ್ರ ಕೆಲಸ ಸ್ವಚ್ಛ ನೀಟಂಗಿ? ಇಲ್ಲ. ಮತ್ತ ಅವ್ರ ತಗೊಂಡಾದ್ರೇನು ಉಪಯೋಗ? ನಾವಾದ್ರೆ ನೀಟಂಗಿ ಎಲ್ಲ ಗುಡಿಸ್ಕೊಂಡು ಮಾಡ್ತೀವಿ. ನಿಮಗ್ ಗೊತ್ತವ ಅದೆಲ್ಲ. ನಾನಂತೂ ರೆಡಿ ಅದೀನಿ ನೋಡು. ಕೆಲ್ಸದ ಇಳ ಅಂದ್ರೆ ಈಗ ಇಡ್ತೀನಿ ನಾನು, ಬೇಕಂದ್ರೆ ನಿಂಗೆ ತ್ರಾಸ ಆಗ್ತಿದ್ರು. ಬೇಡ ನನಗೆ ನೀಗೋ ಮಟ ನಾನ ಮಾಡ್ತೀನಿ. ನನಗೆ ಅವ್ರು ಮಾಡಿದ ಕೆಲಸ ಸುಮ್ಮನೆ ಇಡ್ಸಂಗಿಲ್ಲ, ಚಂದಂಗ್ ಮಾಡಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ. ನಿನಗ್ ಬಿಟ್ಟಿತ್ತು ಜಯವಾ. ನಿಂಗೆ ತ್ರಾಸ ಆದ್ರೆ ಇಟ್ಕೋಬೇಕಿಲ್ವ? ಒಂದ್ ಕೆಲಸದ ಆಳೆ ಏನ್ ಸ್ವಲ್ಪ ಹೊಗೆಣ್ಣ ಬಾಂಡೆ ಮಾಡಿ ಹೋಗ್ತಿದ್ದು, ನಾಲ್ಕು ಕೆಲಸ ಮಾಡಿ ನಿಂಗೆ ಅಡಿಗೆ ಅದು ಮಾಡ್ಕೊಳಕ್ಕೆ ಸರಳ ಆಗ್ತಿತ್ತು. ಬ್ಯಾಡ್ರಿ ಮಾವರ, ಸುಮ್ಮನೆ ಚಂದಂಗ್ ಮಾಡಂಗಿಲ್ರಿ ಅವ್ರ ಕೆಲಸ. ಅವ್ರ ಕೈ ಬಾಯಿ ಸುದ್ದಿರಂಗಿಲ್ರಿ. ಅದಕ್ಕೆ ಎಲ್ಲರೂ ಹಂಗ ಇರಂಗಿಲ್ವಾ? ನೋಡ್ಬೇಕು ಯಾರು ಚಲೋ ಅದ ನೋಡಿ ಅವ್ರು ನೋಡಿ ಇಟ್ಕೊಳ್ಬೇಕು. ಹೌದ್ರಿ, ಎಲ್ಲರೂ ಹಂಗ ಇರಂಗಿಲ್ಲ. ಬಟ್ ನಮಗ ಬೇಕಾದವ್ರು ಸಿಗ್ಬೇಕಲ್ರಿ. ನೋಡಮ್ ತಗೋ, ಹುಡುಕಿದ್ರ ಆತ. ನೀವು ಹೂ ಅನ್ನಬೇಕಾದ್ರೆ ನಾ ಹುಡುಕ್ತೀನಂತ. ಸದ್ಯಕ್ಕೇನ್ ಬ್ಯಾಡ್ರಿ ಮಾವರ, ನನಗ ಹಂಗೇನ ತ್ರಾಸ ಆದ್ರೆ ಹೇಳ್ತೀನಂತ. ಬೇಕಂದ್ರೆ ಅವಾಗ ಇಟ್ಕೊಂಡ್ರ ಆತ. ಸರಿ ತಗೋ, ನಿಂಗೆ ಯಾವಾಗ ಅನಿಸುತ್ತೆ ನೋಡಿ ಅವಾಗ ಹೇಳಿ. ಸುಮ್ಮನೆ ತ್ರಾಸ ಪಡ್ಕೊಂಡು ಎಲ್ಲ ಮಾಡ್ಕೊಂಡು ಕುಂದ್ರಬೇಡ. ಹ್ಞೂನ್ರಿ ಮಾವರ. ಏನು ಎಲ್ಲರೂ ಮೀಟಿಂಗ್ ನಡೆಸ್ಬಿಟ್ಟಿರಿ? ಎಲ್ಲರೂ ನಿಂದಾರಿನ ಕಾಯತಾರ ಮಹಾರಾಣಿ. ಯಾಕ ನಂದಾರಿ ಎದಕ್ಕೆ ಕಾಯತಾರ ಶಂಕ್ರಿ? ಅಲ್ಲೇ ಏನೋ ಮಾತಾಡ್ಬೇಕಂತಂದಂತೆ ಮತ್ತೆ ಸ್ನೇಹಿ ಹೇಳಿದ್ಲೆ. ಮತ್ತೆ ಎಷ್ಟೊತ್ತಾತ್ ನೀ ಹೇಳಿ ಈಗ ಬರತ್ತಿಯಲ್ಲ? ರೆಡಿ ಆಗತ್ತಿದ್ದೆ ನಾನು ಆಫೀಸ್ಗೆ ಹೋಗಾಕ. ಇಷ್ಟೊತ್ತು ಬೇಕೇನ? ಸ್ವಲ್ಪ ಆಫೀಸಿಗೆ ಕೆಲಸ ಇರ್ತಾವು, ಆ ಕೆಲಸ ಮುಗಿಸ್ಕೋಬೇಕು, ರೆಡಿ ಆಗ್ಬೇಕು. ಬರ್ಬೇಕಂದ್ರೆ ಟೈಮ್ ಹಿಡಿತೈತವಾ. ಸರಿ ತಗೋವ, ಏನೋ ಹೇಳ್ಬೇಕಂತಂದೆ ಅಲ್ಲ. ಓ ಹೌದಲ್ಲ ಅಜ್ಜ ಪಾಪ, ನಿಮ್ ಕಡೆ ಇಂತ್ರ ನಂದು ಒಂದು ಮನವಿ ಇತ್ತು. ಪರ್ಮಿಷನ್ ಕೇಳಬೇಕಾಗಿತ್ತು ಒಂದು. ಏನು ಮಾತ್ರಿ ಬೇಡಿ ಪರ್ಮಿಷನ್ ಅನ್ನತಿ? ಏನದು ಮನವಿ? ಏನಂತದ್ದು? ಅಂಥದ್ದೇನಿಲ್ಲ ರೀಪಾ. ನಮ್ಮ ಆಫೀಸ್ ಒಳಗೆ ಎಲ್ಲರೂ ಟ್ರಿಪ್ಪಿಗೆ ಹೋಗೋಣ ಅಂತ ಒತ್ತಾವತಿ ಹಚ್ಚಿಬಿಟ್ಟಾರೆ. ನಾನು ಬರಬೇಕು ಅಂತ ಕಂಡೀಷನ್ ಹಾಕ್ಯಾರ. ಅದಕ್ಕೆ ನಿಮ್ಮ ಕಡೆ ಪರ್ಮಿಷನ್ ತೊಗೊಂಡು ಹೋಗೋಣ ಅಂತೇಳಿ. ನೀವು ಹೂ ಅಂದ್ರೆ ಅಷ್ಟೇ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ನೀವೇನಂತೀರಿ ಅದ್ರ ಮ್ಯಾಗ. ಓಹ್ ಅಷ್ಟೇ ಏನು? ಎಷ್ಟು ದಿನ ಮಟ್ಟಿಗೆ ಹೊಂಟಾರಂತವಾ? 3 ದಿನ ಅಜ್ಜ ಮಡಿಕೇರಿಗೆ ಹೋಗ್ಬೇಕಂತ ಮಾಡ್ಯಾರಂತ. ಹೌದು, ಸರಿ ತಗೋ ಹೋಗ್ ಬಾ. ಪಾಪ ನೀನು ಯಾವಾಗ್ಲೂ ಎಲ್ಲಿ ಹೋಗದಕ್ಕೆ ಎಲ್ಲ ಬಿಡಕ್ಕೆ ಎಲ್ಲ ಹೋಗಂದ್ರೆ ಹೋಗಂಗಿಲ್ಲ ನೀನು. ಪಾಪ ಅವ್ರು ಅಷ್ಟು ಕೇಳತ್ತಾರಂದ್ರೆ ಹೋಗ್ ಬಾ. ಮತ್ತೆ ಹ್ಞೂ ವಾತ್ರಿ ಬೇಡಿ ಹೋಗ್ ಬಾ. ಪಾಪ ನೀ ಎಲ್ಲಿ ಹೋಗಂಗಿಲ್ಲ. ಆ ಸ್ಕೂಲ್ ಟ್ರಿಪ್ಪಿಗೂ ಹೋಗಿಲ್ಲ, ಕಾಲೇಜ್ ಟ್ರಿಪ್ಪಿಗೂ ಹೋಗಿಲ್ಲ. ಇಲ್ಲರ ಹೋಗ್ ಬಾ. ಈಗ ತಿರ್ಗೋ ವಯಸ್ಸಿನಿಂದ ಮತ್ತೆ ಮದ್ವೆ ಆದ್ಮೇಲೆ ಮತ್ತೆ ಗಂಡಂಗೆ ಪರ್ಮಿಷನ್ ಕೇಳಿ ಹೋಗ್ಬೇಕಾಗ್ತೈತಿ. ಈಗ ವಯಸ್ಸಿದ್ದಾಗ ಈಗ ಹೋಗಿ ಬಂದ್ಬಿಡು ಫ್ರೆಂಡ್ಸ್ ಜೊತೆ. ಮತ್ತೆ ಆಮೇಲೆ ಸಿಗ್ತಿತ್ತೋ ಇಲ್ಲ ಗೊತ್ತಿಲ್ಲ. ಈಗಾರ ಹೋಗ್ ಬಾ. ಅದೇನ್ರಿ ಇಷ್ಟು ಜಲ್ದಿ ಒಪ್ಕೊಂಡ್ಬಿಟ್ರಿ ನೀವು? ಯಾಕ? ಅಲ್ರಿ ಮೊದ್ಲ ಕಾಲ್ಮನ್ ಸರಿ ಇಲ್ಲ, ನೀವ್ ಆಗ್ಲೇ ಹೋಗ್ರಿ ಅಂತ ಕಳ್ಸಾದ್ ಬಿಟ್ರಲ್ಲ. ಬ್ಯಾಡ್ ಅನ್ಬೇಕಿಲ್ಲ ನೀವು? ಅಯ್ಯೋ ನಿಮ್ಮ ಅವನ ಕಾಲ್ಮಾನ್ ಸರಿ ಇಲ್ಲ. ನಮ್ಮ ಮಕ್ಕಳ ಮ್ಯಾಗ ನಮ್ಗೆ ನಂಬಿಕೆ ಇದ್ರೆ ಸಾಕು. ಅವ್ರು ಸರಿ ದಾರಿ ಹೊಂಟಾರ ನೋಡ್ಬೇಕು. ಮೊದ್ಲು ಅವ್ರು ಸರಿ ದಾರಿ ಹೊಂಟಾರ ಅಂತಂದ್ರೆ ಅವ್ರು ಹೇಳಿದಕ್ಕೆಲ್ಲ ಒಪ್ಕೋಬೇಕು. ನಮ್ಮ ತ್ರಿವೇಣಿ ಬಗ್ಗೆ ನಮ್ಗೆ ಗೊತ್ತಿಲ್ಲೇನೆ? ಪಾಪ ಅದು ಹುಡುಗಿ ಎಲ್ಲರೂ ಹೋಗ್ತೈತೆ ಬರ್ತೈತೆ. ಮತ್ತೆ ಎಲ್ಲೇ ಹೋಗ್ಬೇಕಂದ್ರೆ ಏನೋ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ನಮ್ಗೆ ಕೇಳಿ ಮಾಡ್ತಾಳಕ್ಕಿ. ಆ ಇನ್ನೊಬ್ರು ಹುಡುಗರು ನೋಡು ಯಾರಿಗೂ ಏನು ಕೇಳಂಗಿಲ್ಲ, ತಮ್ಮ ಇಷ್ಟ ಬಂದಿದ್ವ ಮಾಡ್ತಾವು. ಹ್ಞೂ ಬೇ ಹೋಗ್ಲಿ ಬಿಡು. ಪಾಪ ಎಲ್ಲಿ ಹೋಗಂಗಿಲ್ಲ ಬಿಡಂಗಿಲ್ಲ ನನ್ನ ಮಗಳು. ಏನ್ ನೋಡ್ರಪ್ಪ ನಿಮಗ್ ಬಿಟ್ಟಿದ್ದು. ಹೋಗ್ ಬರ್ಲಿ ಬಿಡ್ರಿ ಅತ್ತಿಯವರೇ. ಪಾಪ ಆಕಿ ಎಲ್ಲಿ ಹೋಗಂಗೇ ಇಲ್ಲ.
ಓ ಜಯವ್ವ ನಿಂಗೆ ಗೊತ್ತಿತ್ತಾ ಇದೆಲ್ಲ? ಹ್ಞೂನ್ರಿ, ನಿನ್ನೆ ಬಂದ ತಕ್ಷಣ ಹೇಳಿದ್ಲಕ್ಕಿ. ಆಕಿ ಏನಂದ್ಲು, ಮೊದ್ಲು ಪಪ್ಪಾಗ ಮತ್ತೆ ಅಜ್ಜಾಗ ಹೇಳ್ತೀನಿ, ಅವರು ಪರ್ಮಿಷನ್ ಕೊಟ್ರೆ ಅಷ್ಟ ಹೋಗ್ತೀನಿ ನಾನು, ಇಲ್ಲಾಂದ್ರೆ ಹೋಗಿಲ್ಲ ಅಂತ ಅಂದ್ಲಕ್ಕಿ. ನೋಡಿದೇನ ನನ್ನ ಮೊಮ್ಮಗಳೇ, ಮೊದ್ಲು ಏನ ಇದ್ರು ನಮ್ಮ ಕಡೆ ಹೇಳ್ಕೊಂತಾಳೆ. ಸರಿ ತಗೋರಿ, ಹುಷಾರ್ ನೋಡ್ವಾ. ಹ್ಞೂ ಬೇ. ತ್ರಿವೇಣಿ, ನಿಮ್ಮ ಅಜ್ಜಿ ಮಾತಿಗೆ ತಲೆ ಕೆಡಿಸ್ಕೊಬೇಡ, ನೀವು ಆರಾಮ್ ಸರಿ ಹೋಗ್ಬಾ, ಆದ್ರೆ ಹುಷಾರ್ ನೋಡ್ಬಾ. ಏನ ಜಾಸ್ತಿ ಅಲ್ಲಿ ಇಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರೇನ, ಜೊತೆಗೆ ಹೋಗ್ರಿ, ಜೊತೆಗೆ ಬರ್ರಿ. ಆದಷ್ಟು ಹುಷಾರಾಗಿರೋ ಇರ್ರಿ. ತ್ರಿವೇಣಿ, ಅಜ್ಜ ಹೇಳ್ದಂಗ ಆದಷ್ಟು ಹುಷಾರಂಗೆ ಇರ್ವಾ. ಏನ ಅಲ್ಲಿ ಇಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರಿ ಜಾಸ್ತಿ. ಮತ್ತು ಗ್ರೂಪ್ ಒಳಗ ಇರ್ರಿ, ನಿಮ್ಮ ಗ್ರೂಪ್ ಬಿಟ್ಟು ಸರಿ ಬೇಡ, ಜೊತೆಗೆ ಹೋಗ್ರಿ, ಜೊತೆಗೆ ಬರ್ರಿ. ಏನ ಮತ್ತು ಫೋನ್ ಹಚ್ಕೊಂತ ಇರ ಅವಾಗವಾಗ. ಹ್ಞೂನ್ರಿ ಪಪ್ಪ. ಅಲ್ಲೇ ಇದು ಆಫೀಸ್ದವ್ರು ಹೊಂಟೇವಿ, ನಿನಗೆ ಕರ್ಕೊಂಡು ಹೋಗ್ಲಿ ಬೇಕಂದ್ರೆ ಬಾ, ಕರ್ಕೊಂಡು ಹೋಗ್ತೀನಿ, ಅದಕ್ಕೇನಿಲ್ಲ. ನಾ ಅವ್ರಿಗೆ ಹೇಳ್ತೀನಂತೆ ನಮ್ಮ ತಂಗಿನೂ ಬರ್ತಾಳೆ ಅಂತೇಳಿ. ಹೇಳಿದಾತ್ ಬಿಡ್ವೆ, ನನಗೂ ಬೇಜಾರು ಬರ್ತೈತಿ. ಯಾಕಿದ್ರು ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತ ಕಡೆ. ಹ್ಞೂ. ಅಯ್ಯೋ, ಮತ್ತೆ ನಮ್ಮ ಮನೆಯೆಲ್ಲ ಖಾಲಿ ಖಾಲಿ ಆಗ್ಬಿಡ್ತೈತಿ, ನೀವಿಬ್ರು ಹೋಗ್ಬಿಟ್ರೆ. ಇಲ್ಲಿ ತಗೋ ಸ್ನೇಹಿ ಬೇಡ. ನೀವು ಸ್ನೇಹವ್ವ ನಿನ್ ಬಿಟ್ಟು ಇರಕ್ಕಾಗಂಗಿಲ್ಲ ನಮಗೆ. ಮೂರ್ ದಿನ ಮಟ ಅಂತ ಮತ್ ನಾವ್ ಹೆಂಗಿರ್ಬೇಕು ಹೇಳ. ಬೇಡ ಬೇಡ ಅಂತಿತ್ ಮನಿ ಎಲ್ಲ. ತ್ರಿವೇಣಿ ಹೋದ್ರನ ಖಾಲಿ ಖಾಲಿ ಅನಿಸ್ತೈತಿ, ನಾಲ್ಕು ನೀವ್ ಹೋಗ್ಬಿಟ್ರಂದ್ರೆ ಇನ್ನೂ ಖಾಲಿ ಖಾಲಿ ಅನಿಸ್ತೈತಿ. ನೋಡು, ಒಂದು ಕುರಿ ಮೇ ಅಂತಂದ್ರೆ ಎಲ್ಲ ಕುರಿ ಮೇ ಅಂದಂಗ ಆತಿದೆ. ಆಕಿ ಹೋಗ್ತೀನಿ ಅಂತ ಈಗಿನ ಕುಣಿ ಆತ್ಲಿಗೆ ಹೋಗ್ತೀನಿ ಅಂತೇಳಿ. ಸರಿ ತಗೋರವ, ಹೋಗ್ಬಾ. ಪಪ್ಪ ಏನ್ ಮಾಡೋಮ್ರಿ, ಕಳ್ಸೋಮೇನ್ರಿ? ಕಳಿಸ್ತೀವಿ ಸುಮ್ಮನೆ ಇರ್ತಾಳ ಆಯ್ಕೆ ಈಗ. ತಗೋ, ನಮ್ಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡಂಗಿಲ್ಲ ಆಕಿ 3 ದಿನ ಮಟನು, ಆಕಿ ಬರೋ ಮಟನು. ತ್ರಿವೇಣಿ ಬರೋ ಮಟನು ಸಮಾಧಾನ ಇರಂಗಿಲ್ಲ ಆಕಿಗೆ. ಸರಿ ತಗೋರಿ, ಹಂಗಂದ್ರೆ ಕಳ್ಸೋ ಬಿಡೋಣ ಅಂತಕಿನ್ನು. ಹೋಗಿ ಬರ್ಲಿ ಬಿಡ, ಪಾಪ ಹುಡುಗರು ಎಲ್ಲೂ ಹೋಗಂಗಿಲ್ಲ ಬಿಡಂಗಿಲ್ಲ, ಮನ್ಯಾಗ ಇರ್ತಾವ. ಸರಿ ತಗೋರಿ. ಸರಿ ತಗೋಬಾ, ಹೋಗ್ಬಾ. ಆದ್ರೆ ಹುಷಾರಂಗಿರ್ಬೇಕಾ, ತ್ರಿವೇಣಿ ಬಿಟ್ಟು ಎಲ್ಲಿ ಸರಿಯಂಗಿಲ್ಲ, ಅಕ್ಕನ ಜೊತೆನೇ ಇರ್ಬೇಕಾ. ಎಲ್ಲಿ ಹೋದ್ರು ಇವ್ರು ಚಾಕ್ಲೇಟ್ ಕೊಡ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತಂದ್ರೆ ಅವ್ರ ಜೊತೆ ಹೋಗಂಗಿಲ್ಲ. ಸರಿ ತಗೋ, ನಾ ಹೇಳಂಗ ಕೇಳ್ಬೇಕಾ ನೀನು? ಗೊತ್ತಿಲ್ವೇ ಇನ್ನು, ಆದ್ರೆ ಇನ್ನು ಮನ್ಯಾಗ ಪರ್ಮಿಷನ್ ತಗೊಂಡು ಆಮೇಲೆ ಮಾತಾಡೋ ಅಂತಂದಿದ್ವಿ. ಅದಕ್ಕೆ ಈಗ ನೋಡ್ಬೇಕು, ಆಫೀಸ್ಗೆ ಹೋದ್ಮೇಲೆ ಮಾತಾಡ್ಬೇಕು ಯಾವಾಗ ಹೋಗೋದು ಏನು ಎಂತ ಅಂತೇಳಿ. ಆಫೀಸ್ಗೆ ಹೋದಾಗ ಗೊತ್ತಾಗ್ತೈತಿ. ಸರಿ ತಗೋ, ನಿಮ್ ತಿನಿಸಿ ಮಾಡಿಡ್ಲೇನೆ ತಗೊಂಡೋಗಕ್ಕೆ. ಹ್ಞೂ ಬೇ, ಮಜ್ಜಾ ಚಕ್ಲಿ ಕೊಡ್ಬಳಿ ಮತ್ತೆ ಇವು ಶಂಕರಪಾಳೆ ಮಾಡ್ಬೇಕು. ಹೋಗೋದಕ್ಕೆ ತಿನ್ನಕ್ಕೆ ಮಜಾ ಬರ್ತೈತಿ ಗಾಡಿ ಒಳಗೆ. ಸರಿ ತಗೋ. ದೀಪ ಹೇಳ ನಮ್ಮ ಕುಸುಮಿಗೆ ಇವತ್ತು ಅಕ್ಕಿನೂ ಹೇಳ್ತೀನಿ ಅದ, ಏನು ನೋಡ್ಬೇಕು ಈಗ, ಈಗ ಬರ್ನಾಗ ಗೊತ್ತಾಗ್ತೈತಿ. ಸರಿ ತಗೋ, ಬಾ ಬಾ, ಹಾಕಿ ಬರೋ ಮಾಡ, ನಾಷ್ಟ ಮಾಡ್ಬಾ. ನೋಡಿವೆ ಹೊಟ್ಟೆ ಹಶ್ವಾಗೈತಿ. ಏನ್ಲ ನಿಂದೆ? ಹೌದಾ, ನಡಿ ಹಂಗಂದ್ರ. ಹಂಗ ನಿನಗಿಂತ ಮಗಳ ಮ್ಯಾಗ ಒಂದ್ ಪಟ್ ಪ್ರೀತಿ ಜಾಸ್ತಿ. ಹಿಂಗೇನಿಲ್ಲಪ್ಪ, ತಮಾಷೆ ಮಾಡಿದೆ. ಫಸ್ಟ್ ಪ್ರೀತಿ ನಿನಗ, ಯಾಕಂದ್ರೆ ನೀನ ಎತ್ ಕೊಟ್ಟಿಯಲ್ಲ. ಅವ್ರಿಗಿಂತ 1 ಗ್ರಾಮ್ ಅಷ್ಟ ನಿನಗ ಹೆಚ್ಚು ಪ್ರೀತಿ. ಮತ್ತೆ ಏನ್ ಹೇಳಿ ನಾನು? ಏನು ಬೇಡ, ನಿಮ್ಮ ಮಕ್ಕಳ ಮ್ಯಾಗ ಇರ್ಲಿ ನಡೀತಿತ್ತು ನನಗೇನು. ನಾ ಬೇಡ, ನನ್ನ ಮಕ್ಕಳು ಬೇರೆ ಅಲ್ಲ. ಅಷ್ಟಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ. ಅರ್ಥ ಮಾಡ್ಕೊಂಡಿದ್ದಕ್ಕಲ್ರಿಪ್ಪ ಇಷ್ಟು ವರ್ಷ ಜೀವನ ಮಾಡಿರೋದು. ಹ್ಞೂನ್ರಿ. ಬಂದ್ರೆ ನೀವ ಮಮ್ಮಿ ಪಪ್ಪ ಹೇಳ್ವಾ. ಮಮ್ಮಿ ಪಪ್ಪ ನಮ್ಮ ಆಫೀಸ್ಗೆ ಎಲ್ಲರೂ ಟ್ರಿಪ್ಪಿಗೆ ಹೋಗ್ಬೇಕಂತ ಪ್ಲಾನ್ ಹಾಕ್ಯಾರ. ನಮಗೂ ಕರ್ಕೊಂಡು ಹೊಂಟಾರ 3 ದಿನ ಅಂತ, ಮಡಿಕೇರಿಗಂತ. ನೀವಷ್ಟ ಹೊಂಟಿರ, ದೊಡ್ಡೋರು ಯಾರು ಬರಾತಿಲ್ಲ ಅಲ್ವೇ? ಫ್ರೆಂಡ್ಸ್ ಹೊಂಟೇವಿ. ಫ್ರೆಂಡ್ಸ್ ನೋಡಕ್ಕೆ ದೊಡ್ಡೋರು ಯಾಕೆ? ಟ್ರಿಪ್ ಎಂಜಾಯ್ ಮಾಡಕ್ಕೆ ಮಜಾ ಬರ್ತೈತೇನೆ. ನಿಮ್ಮ ಅವಾಗೆಲ್ಲ ಗೊತ್ತಾಗ್ಬೇಕು, ಶಾಲೆಗೆ ಹೋಗಿದ್ರಲ್ಲ ಗೊತ್ತಾಗಕ್ಕ. ಅಯ್ಯೋ ಮಾರಯ್ಯ, ಬೇಜಾರ ಕೊಡಪ್ಪ, ನಾನು ಹಂಗ ಅಂದೆ. ಅದು ಕಾಮನ್, ಅದು ಫ್ರೆಂಡ್ಸ್ ನೋಡಕ್ಕೆ ಹೋಗೋದು ಟ್ರಿಪ್ಪಿಗಲ್ಲ. ಹೋಗ್ಬರ್ಲಿ ತಗೋ. ನೀ ಅವ್ರ ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ಲೇನ? ಆಕಿನ ಫ್ರೆಂಡ್ಸ್ ಬಳಗ ಎಲ್ಲ ಸುಳ್ಳೋಣ ಅದಾರ ತಗೋ. ಎಲ್ಲರೂ ಅವರೇ ನಮ್ಮ ಮನೆಗೆ ಬಂದಿದ್ದಲ್ಲ, ಅವರ ಫ್ರೆಂಡ್ಸ್. ಮತ್ತೆ ತ್ರಿವೇಣಿ ಮನೆಗೆ ಆಗಲೇ ಒಪ್ಕೊಂಡಾರ. ತ್ರಿವೇಣಿ ಫೋನ್ ಮಾಡಿದ್ಲ ಆಗಲೇ. ತ್ರಿವೇಣಿ ಮನೆ
ನಂದಂತೂ ಫುಲ್ ಪರ್ಮಿಷನ್ ಐತಿ. ನನಗೆ ನನ್ನ ಮಗಳು ಸುಖವಾಗಿ ಆರಾಮಾಗಿರ್ಬೇಕಷ್ಟೆ. ಆಕಿಗೆ ಎಲ್ಲಿ ಮನ್ಸು ಬರ್ತಲ್ಲ ಆರಾಮ್ಸೆ ಅಡ್ಡಾಡ್ಕೊಂಬರ್ಲಿ. ನನಗೇನಿಲ್ಲ ಅಂತ ತಿಳ್ಕೊಬೇಡ, ನೀ ಹೋಗ್ ಬಾ, ನನ್ನ ಕಡೆ ಅಂತಾನು ಪರ್ಮಿಷನ್ ಐತಿ. ಓಕೆ, ಥ್ಯಾಂಕ್ ಯು, ಯು ಆರ್ ದ ವರ್ಲ್ಡ್ ಬೆಸ್ಟ್ ಮಾಮ್ ಡ್ಯಾಡ್. ಯು ಆಲ್ಸೋ ವರ್ಲ್ಡ್ ಬೆಸ್ಟ್ ಡಾಟರ್ ಟು ಮೀ. ಯಾಕಂದ್ರೆ ಇಷ್ಟು ದಿನ ಆದ್ರೂ ನಮ್ಗೊಂದು ಕೆಟ್ಟ ಹೆಸರು ತರಲಾರ್ದಂಗೆ ನೀನು ಸ್ಕೂಲ್ ಒಳಗಾಗ್ಲಿ ಕಾಲೇಜ್ ಒಳಗಾಗ್ಲಿ ಈಗ ಆಫೀಸ್ಗೆ ಬರೀ ಹೊಂಟಿ, ಏನು ಕೆಟ್ಟ ಕಪ್ಪು ಚುಕ್ಕೆ ಇರ್ಲಾರ್ದಂಗೆ ಎಲ್ಲ ನಿಭಾಯಿಸ್ಕೊಂಡಲ್ಲ, ಅಷ್ಟು ಸಾಕು ನಮಗೆ. ಥ್ಯಾಂಕ್ ಯು ಪಪ್ಪ. ಎಲ್ಲ ನಿಮ್ಮಿಬ್ಬರು ಸಪೋರ್ಟ್ ನಿಂತ್ರೆ ನೀವು ನನಗೆ ಫ್ರೀಡಮ್ ಕೊಟ್ಟಿರಂತೇಳಿ ನಾನು ಇಷ್ಟು ಆರಾಮಾಗಿದ್ದೀನಿ. ಅದೇ ಫ್ರೀಡಮ್ ಕೊಟ್ಟಿದ್ದಿಲ್ಲಪ್ಪ, ಕಟ್ಟಾದಂಗೆ ಆಗಿತ್ತಂದ್ರೆ ನಾನು ಏನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಮಕ್ಕಳು ಫ್ರೀಡಮ್ ಕೊಟ್ಟರೆ ಅವರು ಚಲೋ ತಂಗಿರ್ತಾರೆ, ಫ್ರೀಡಮ್ ಕೊಡಲಿಲ್ಲ ಅಂದ್ರೆ ಮತ್ತೆ ಕೆಟ್ಟ ದಾರಿ ತುಳಿತಾರೆ ಅವ್ರೆ. ನಮ್ಮನೆಯಾಗ ಏನು ಮಾಡಿದ್ರು ಫ್ರೀಡಮ್ ಕೊಡಂಗಿಲ್ಲ, ಸರಿ ಕಡೆ ಹೃದಯ ಏನು ಹಚ್ಚಿ ಅಂತೇಳಿ ಮತ್ತೆ ಅವ್ರ ಮನಸ್ಸಿಗೆ ಬಂದಿದ್ದ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವಾಗ. ಎಸ್ ಅಂದಾಗ ಯಾವಾಗ ಹೊಂಟ್ರವಾ? ನೀವು ಡಿಸೈಡ್ ಮಾಡಿ ಪಪ್ಪ, ಇವತ್ತು ಹೋಗಿ ಡಿಸೈಡ್ ಮಾಡ್ಬೇಕು ಯಾವಾಗ ಹೋಗ್ಬೇಕು ಏನು ಅಂತ ಅಂತೇಳಿ. ಹೌದಾ, ಸರಿ ತಗೋ, ಹುಷಾರಂಗೆ ಹೋಗಿ ಹುಷಾರಂಗೆ ಬರ್ಬೇಕಾ? ನೋಡ್ರಿ ಪಪ್ಪ, ಸರಿ ತಗೋರಿ, ನಾ ಆಫೀಸ್ಗೆ ಹೋಗ್ಬರ್ತೀನಿ, ನಂಗೆ ಟೈಮ್ ಆಗತ್ತೆ ನಂಗೆ. ಸರಿ ತಗೋ ಹೋಗ್ಬಾ, ಡಬ್ಬಿ ಕಟ್ಟಿದ್ದೆ ನೋಡಿ, ಡಬ್ಬಿ ತಗೊಂಡು ಹೋಗ. ಓಕೆ.